ನಮಸ್ಕಾರ ವೀಕ್ಷಕರೇ. ಹಿಂದಿನ ಪಂಚಾಂಗದ ವಿವರಗಳನ್ನು ನೋಡುವ ಸಮಯ. ಇಂದು ತಾರೀಖು 15/6/2026 ಸೋಮವಾರ, ಶ್ರೀಶಕ 1949 ಪರಾಭವ ನಾಮ ಸಂವತ್ಸರದ ಅಧಿಕ ಜ್ಯೇಷ್ಠ ಅಮಾವಾಸ್ಯೆ. ಪಂಚಾಂಗದ ವಿವರ: ಅಧಿಕ ಜ್ಯೇಷ್ಠ ಅಮಾವಾಸ್ಯೆ ಸೋಮವಾರ, ಮೃಗಶಿರ ನಕ್ಷತ್ರ, ಶೂಲಯೋಗ, ನಾಗವಾನ್ ಅಥವಾ ನಾಗವಕರಣ, ಸೌರ ಮಿಥುನ ಸಂಕ್ರಮಣ, ರಾಹುಕಾಲ ಬೆಳಗ್ಗೆ 7:29ರಿಂದ 9:15 ಮಿಥುನ ಸಂಕ್ರಮಣದ ವಿಶೇಷ ಏನಂದರೆ, ಇಂದು ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸುವ ದಿನ. ಇದನ್ನು ಮಿಥುನ ಸಂಕ್ರಮಣ ಅಂತ ಕರೀತಾರೆ. ಸೌರಮಾನ ಪ್ರಕಾರ ಮಿಥುನ ಮಾಸದ ಆರಂಭ ಇಂದು ನಡೆಯುತ್ತದೆ. ಜ್ಞಾನ, ಸಂವಹನ, ವಿದ್ಯಾಭ್ಯಾಸ ಮತ್ತು ಚಿಂತನೆಗೆ ಸಂಬಂಧಿಸಿದ ಶಕ್ತಿಗಳು ಈ ಕಾಲದಲ್ಲಿ ಹೆಚ್ಚಾಗುತ್ತದೆ ಎಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗಿದೆ. ತಿಥಿ ವಿಶೇಷ ಅಮಾವಾಸ್ಯೆ ಆದ್ದರಿಂದ ಅಮಾವಾಸ್ಯೆ ತಿಥಿಯು ಪಿತೃತರ್ಪಣ, ಧ್ಯಾನ, ಜಪ ಮತ್ತು ಆತ್ಮ ಪರಿಶೀಲನೆಗೆ ಮಹತ್ವದ್ದಾಗಿದೆ. ದೇವಸ್ಮರಣೆ ಮತ್ತು ದಾನ ಧರ್ಮಗಳಿಂದ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ನಕ್ಷತ್ರ ವಿಶೇಷ: ಮೃಗಶಿರ ನಕ್ಷತ್ರ ಹುಡುಕಾಟ, ಜ್ಞಾನಾಸಕ್ತಿ, ಮೃದು ಸ್ವಭಾವ ಮತ್ತು ಕಲಿಕೆಯ ಮನೋಭಾವದ ಸಂಕೇತ. ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಇದು ಅನುಕೂಲಕರವಾದ ದಿನ. ಶೂಲಯೋಗ ಸಹನೆ ಮತ್ತು ಸಮತೋಲನ ಮುಖ್ಯ. ಶೂಲಯೋಗದಲ್ಲಿ ಆತುರದ ನಿರ್ಧಾರಗಳನ್ನು ತಪ್ಪಿಸಬೇಕು. ಶಾಂತ ಮನಸ್ಸಿನಿಂದ ಯೋಚನೆ ಮಾಡಿ ಸರಿಯಾದ ಕಾರ್ಯಗಳನ್ನು ನಿರ್ವಹಿಸುವುದು ಒಳ್ಳೆಯದಾಗುತ್ತೆ. ನಾಗವಕರಣ ಒಂದು ರೀತಿಯ ಗಂಭೀರತೆ, ಯೋಜನೆ ಅಂದರೆ ಪ್ಲಾನಿಂಗ್ ಮತ್ತು ಒಳನೋಟಕ್ಕೆ, ಇಂಟರ್ನಲ್ ಇದಕ್ಕೆ ಸಂಬಂಧಿಸಿದೆ. ಕಾರ್ಯಗಳಲ್ಲಿ ಎಚ್ಚರಿಕೆ ಮತ್ತು ಕ್ರಮಬದ್ಧತೆ, ಶಿಸ್ತು ಬಹಳ ಮುಖ್ಯ. ಅದು ಯಶಸ್ಸಿಗೆ ಸಹಕಾರಿ ಅಂತಕ್ಕಂಥದ್ದು. ಇಂದಿನ ಸಂದೇಶ: ಜ್ಞಾನವು ಜೀವನಕ್ಕೆ ದಾರಿ ತೋರಿಸುತ್ತದೆ, ಶಾಂತ ಚಿಂತನೆ ಜೀವನವನ್ನು ಬೆಳಗಿಸುತ್ತದೆ ಅಂತಕ್ಕಂಥದ್ದು. ಇಂದಿನ ಶ್ಲೋಕ: ಜ್ಞಾನಂ ಪ್ರಕಾಶಕಂ ಲೋಕೆ ಶಾಂತಿ ಶ್ರೇಷ್ಠ ಸುಖಪ್ರದ ವಿವೇಕಯುಕ್ತ ಜೀವನಂ ಮಾನವಸ್ಯ ವಿಭೂಷಣಂ. ಜ್ಞಾನವು ಲೋಕಕ್ಕೆ ಬೆಳಕನ್ನು ನೀಡುತ್ತದೆ, ಶಾಂತಿಯು ನಿಜವಾದ ಸುಖವನ್ನು ನೀಡುತ್ತದೆ, ವಿವೇಕಪೂರ್ಣ ಜೀವನವೇ ಮಾನವನ ಒಂದು ಅಲಂಕಾರಪ್ರಾಯವಾಗಿರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ ಇಂದಿನ ದೈನಂದಿನ ಪಂಚಾಂಗದ ವಿವರಗಳನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ನಮಸ್ಕಾರ.